ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಬಲಗೆಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್. ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂತೆ ಯೇಸು ನಾಮದಲ್ಲಿ ಎಲ್ಲರೂ ಹೊಂದಿಸ್ತೇವೆ. ದೇವರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ಹಲ್ಲೆಲೂಯಾ. ದೇವರ ಕರಗಳಲ್ಲಿ ನಾವಿರುವಾಗ ಯಾವ ರೀತಿಯಾಗಿ ಆ 5 ರೊಟ್ಟಿ 2 ಮೀನುಗಳು ಆ ಹುಡುಗನ ಕೈಯಲ್ಲೇ ಇದ್ದಿದ್ರೆ ಕೇವಲ ಆ ಹುಡುಗನ ಹಸಿವನ್ನು ಮಾತ್ರ ಅದು ತೀರಿಸೋದಕ್ಕೆ ಸಾಧ್ಯ ಆಗ್ತಾ ಇರ್ತಿತ್ತು. ಆದರೆ ಅದು ಕರ್ತನ ಕರಗಳಲ್ಲಿ ಹೋದ ಕಾರಣಕ್ಕಾಗಿ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಎನ್ನುವಂಥದ್ದು ಏನಾಯಿತು? ಜರುಗಿಸಲ್ಪಡ್ತು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಲೌಕಿಕವಾಗಿ ಇರುವುದೇ ಆದರೆ ಯಾರಿಗೂ ಕೂಡ ಪ್ರಯೋಜನವಿಲ್ಲಾರ್ದಂಥ ಒಂದು ಸ್ಥಿತಿಯಲ್ಲಿ ಜೀವಿಸುವಂಥವರು ಆಗಿರ್ತೀವಿ. ಆದರೆ ಕರ್ತನು ತನ್ನ ಕರಗಳಲ್ಲಿ ನಮ್ಮನ್ನು ತೆಗೆದುಕೊಂಡಾಗ ನಾವು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಾಟಾಗುವ ಹಾಗೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ರೂಪಿಸ್ತಾನೆ, ಅಣಿಗೊಳಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಮೊದಲನೇದಾಗಿ ಏನು ಮಾಡಿದ ಎಂಬುದಾಗಿ ನಾವು ನೋಡಿದ್ವಿ. ತನ್ನ ಕರಗಳಲ್ಲಿ ಆತನ ಏನು ಮಾಡಿದ? ತೆಗೆದುಕೊಂಡಾದ್ಮೇಲೆ ಏನು ಮಾಡಿದ? ಅದನ್ನು ಆಶೀರ್ವದಿಸಿದ. ಹಲ್ಲೆಲೂಯಾ. ಮೊದಲನೇದಾಗಿ ಏನು ಮಾಡಿದಾರೆ? ಆಶೀರ್ವದಿಸಿದಾದ ಮೇಲೆ ಎರಡನೇದಾಗಿ ಆತನ ಏನು ಮಾಡಿದ? ಅದನ್ನು ಮುರಿದಾದ ಮೇಲೆ ಆತನ ಏನು ಮಾಡಿದ? ಅನೇಕರಿಗೆ ಅದು ಹಂಚುವ ಹಾಗೆ ಅದನ್ನು ಏನು ಮಾಡಿದ? ವಿಸ್ತಾರಗೊಳಿಸಿದ ಎಂಬುದಾಗಿ. ಮೊದಲನೇದಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಆತನ ಏನು ಮಾಡ್ತಾನೆ? ನಮ್ಮನ್ನು ಪೆಟ್ಟುಗಳಿಗೆ, ಶೋಧನೆಗಳಿಗೆ ಒಳಪಡಿಸಿದಾದ ಮೇಲೆ ಯಾವ ರೀತಿಯಾಗಿ ಬಂಗಾರ ಎನ್ನುವಂಥದ್ದು ಶುದ್ಧ ಸುವರ್ಣವಾಗಿ ಮಾರ್ಪಾಟಾಗಬೇಕಾದ್ರೆ ಅದರಲ್ಲಿರುವಂಥ ಎಲ್ಲ ಕಲ್ಮಶ ಎಂಬುದು ಏನಾಗಬೇಕು ರೀ? ಹೋಗಿದಾದ ಮೇಲೆ ಅದೇನಾಗುತ್ತೆ? ಶುದ್ಧ ಬಂಗಾರವಾಗಿ ಅದೇನಾಗುತ್ತೆ? ಮಾರ್ಪಾಟಾಗುತ್ತೆ. ಅದು ಬಂಗಾರವಾಗಿ ಇರಲಾರ್ದಂಥ ಸಮಯದಲ್ಲಿ ಅದಕ್ಕಿರ್ತಕ್ಕಂಥ ಬೆಲೆನೇ ಬೇರೆ. ಬಂಗಾರವಾಗಿ ಮಾರ್ಪಾಟು ಹೊಂದಿದ ಮೇಲೆ ಅದಕ್ಕಿರುವಂಥ ಬೆಲೆನೇ ಬೇರೆಯಾಗಿರುತ್ತೆ. ಪ್ರೇಯರ್, ಹಲ್ಲೆಲೂಯಾ, ಪ್ರೈಸ್. ಮೂರನೇದಾಗಿ ಅದೇನಾಯ್ತಂತೆ? ವಿಸ್ತಾರವಾಗಿ ಎಲ್ಲರೂ ಕೂಡ ಉಂಡು ತೃಪ್ತರಾಗಿ 12 ಪುಟ್ಟಿಗಳು ಕೂಡ ಉಳಿಯುವ ಹಾಗೆ ದೇವರ ಅದ್ಭುತ ಮಾಡಿದರು ಎಂಬುದಾಗಿ. ಒಂದು ತೃಪ್ತಿಯ ಜೀವಿತ ಅದು ಕ್ರಿಸ್ತನ ಕರಗಳಲ್ಲಿ ನಾವಿರುವಾಗ ಖಂಡಿತವಾಗಿ ನಾವು ಅನುಭವಿಸೋದಕ್ಕೆ ಸಾಧ್ಯ. ಈ ಸಮಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. 14 ಪತ್ರಿಕೆಗಳನ್ನು ಬರೆದಿರ್ತಕ್ಕಂಥ ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ವಿಶಿಷ್ಟವಾಗಿ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಒಳ್ಳೆಯ ಒಂದು ಆಶೀರ್ವಾದಂಥ ವಚನವನ್ನು ದೇವರು ತನ್ನ ಮಕ್ಕಳಿಗೆ ಎಂತಹ ಒಂದು ಅನುಕೂಲತೆಯನ್ನು ಮಾಡ್ತಾನೆ ಎನ್ನುವಂಥ ವಿಷಯವನ್ನು ಈ ಒಂದು ವಚನದಲ್ಲಿ ಏನು ಮಾಡಿದನ್ರಿ? ಸ್ಪಷ್ಟವಾಗಿ ಬರೆದಿದ್ದಾನೆ. ಪ್ರೇಯರ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ಮಕ್ಕಳಾದಂಥ ನಮಗೆ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನಂತೆ? ಅನುಕೂಲ ಮಾಡುವುದಕ್ಕೋಸ್ಕರವಾಗಿ ಆತನು ನಮ್ಮನ್ನು ಏನು ಮಾಡಿದ್ದಾನೆ? ಕರೆದಿದ್ದಾನೆ. ಆತನು ಖಂಡಿತವಾಗಿ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಬೇಕಂತೇಳಿ ನಮ್ಮನ್ನು ಆತನು ಏನು ಮಾಡಿದನ್ರಿ? ಪ್ರತಿಯೊಂದು ಅನುಭವಗಳ ಮೂಲಕವಾಗಿ ತೆಗೆದುಕೊಂಡು ಹೋಗಿ ಅಂತ್ಯದಲ್ಲಿ ನಾವು ಆಶೀರ್ವಾದದ ನಿಧಿಯಾಗಿ ನಮ್ಮನ್ನು ದೇವರು ಏನು ಮಾಡಲಿಕ್ಕಿದ್ದಾನೆ? ಮಾರ್ಪಡಿಸ್ಲಿಕ್ಕಿದ್ದಾನೆ. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭ ಎನ್ನುವಂಥದ್ದರಲ್ಲಿ ಅನೇಕ ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ ಇಲ್ಲಿ ಒಂದು ಕರೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾರ ಕರೆ ಅಂತ ಹೇಳ್ತಾ ಇದೆ ಇಲ್ಲಿ ವಾಕ್ಯ? ದೇವರ ಸಂಕಲ್ಪದ ಮೇರೆಗೆ. ಹಲ್ಲೆಲೂಯಾ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ಒಬ್ಬ ಜನರನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಈ ಲೋಕದಲ್ಲಿ ಅನೇಕ ಜನರಿದ್ದಾರೆ, ಅನೇಕವಾದಂಥ ರೀತಿಯಲ್ಲಿ ಜೀವಿಸುವಂಥ ಸಂಸ್ಕೃತಿ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸುವಂಥ ಜನರಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ದೇವರು ನನ್ನನ್ನು, ನಮ್ಮೆಲ್ಲರನ್ನು ಏನು ಮಾಡಿದನಾತ? ಕರೆದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಆಶೀರ್ವಾದದ ವಚನವನ್ನು ಇಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ. ಆತನು ಒಂದು ಸಂಕಲ್ಪವನ್ನು ಇರಿಸಿದ್ದಾನೆ. ಆತನು ಆದಿಯಲ್ಲಿಯೇ ತನ್ನ ಸಂಕಲ್ಪವನ್ನು ಆತನು ಆಲೋಚಿಸಿ, ಸಿದ್ಧಪಡಿಸಿ, ಸ್ಥಿರಪಡಿಸಿ ಅದನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ತಾನೇ ಈ ಲೋಕಕ್ಕೆ ಇಳಿದು ಬಂದು ತಪ್ಪಿ ಹೋದಂಥ ಮನುಷ್ಯನನ್ನು, ಕೆಟ್ಟು ಹೋಗಿರ್ತಕ್ಕಂಥ ಮನುಷ್ಯನನ್ನು ಪುನಃ ತಾನು ಬಲಿದಾನವಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡೋದರ ಮೂಲಕವಾಗಿ ಅದನ್ನು ಏನು ಮಾಡಿದನ್ರಿ? ಮತ್ತೆ ಕಡೆಯಲ್ಪಟ್ಟಂಥ ಸಂಬಂಧ
ಕೈ ಬಿಡಲ್ಪಟ್ಟಂಥ ಸಂಬಂಧವನ್ನು ದೇವರು ಏನು ಮಾಡಿದ್ದಾನೆ, ಕೂಡಿಸಿದ್ದಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಮೊದಲನೇದಾಗಿ ಇಲ್ಲಿ ಒಂದು ಕರೆಯನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ್ ಏನು ಮಾಡಿದ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಇಡೀ ಲೋಕಕ್ಕೆ ಆತನು ಏನು ಕೊಟ್ಟಿದ್ದಾನೆ, ಕರೆಯನ್ನು ಕೊಟ್ಟಿದ್ದಾನೆ. ಎಲ್ಲ ಮನುಷ್ಯರ ಜೀವಿತದಲ್ಲಿ ಇರ್ತಕ್ಕಂಥ ಶಾರೀರಿಕವಾದಂಥ ಕಷ್ಟಕ್ಕಿಂತ ಆತ್ಮ ಅನುಭವಿಸುವಂಥ ವೇದನೆ, ಕಷ್ಟ ಬಹಳ ಮುಖ್ಯ. ಈ ಶರೀರದಲ್ಲಿ ಎಷ್ಟು ವರ್ಷ, 80 ವರ್ಷ, 90 ವರ್ಷ, 100 ವರ್ಷ ನಾವು ಜೀವನವನ್ನು ಜೀವಿಸ್ವಿ. ಆದರೆ ನಮ್ಮ ಆತ್ಮ ಈ ಶರೀರದಿಂದ ಬೇರ್ಪಟ್ಟಾಗ, ಅಂದರೆ ಮರಣ ಎನ್ನುವಂಥದ್ದು ಸಂಭವಿಸಿದಾಗ, ಆ ಮುಂದಿನ ಭವಿಷ್ಯತ್ತು ನಮಗೆ ಏನಾಗಲಿಕ್ಕಿದೆ ಅಂತೇಳಿ ಸತ್ಯವೇದ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ ರೀ, ತಿಳಿಸ್ತಾ ಇದೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮನುಷ್ಯರನ್ನು ಏನು ಮಾಡಿದ್ದಾನೆ, ಕರಿತಾ ಇದ್ದಾನೆ. ಅವರ ಒಂದು ಆತ್ಮಿಕ ಒಂದು ಸ್ಥಿತಿ, ನರಕಕ್ಕೆ ಅವರು ಹೋಗಬಾರ್ದು, ಪಾತಾಳಕ್ಕೆ ಅವರು ಜಾರಿ ಬೀಳಬಾರ್ದು, ಸೈತಾನನಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಅವರು ಜರುಗಿಸಬಾರ್ದು, ಸೈತಾನನಿಗೆ ಸಿದ್ಧ ಮಾಡಿದಂಥ ಸ್ಥಳದಲ್ಲಿ ಅವರು ಹೋಗಬಾರ್ದು ಅಂತೇಳಿ ದೇವರು ಏನು ಮಾಡಿದ್ದಾನೆ, ಒಂದು ತನ್ನ ಸಂಕಲ್ಪದ ಮೇರೆಗೆ ಆತನು ಎಲ್ಲರನ್ನ ಏನು ಮಾಡಿದಾನೆ ರೀ, ಕರಿತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ಅಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ದೇವರ ಕರೆ ಎನ್ನುವಂಥದ್ದಲ್ಲಿ ನಮಗೇನು ಮಾಡ್ತಾ ಇದೆ, ಕಾಣಿಸ್ತಾ ಇದೆ ಪ್ರೇಯರ್. ಮೊದಲನೇದಾಗಿ ಏನ್ರಿ, ದೇವರು ಕರಿತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಒಂದು ಏನಂತ ಹೇಳ್ತೀವಿ, ಅರ್ಹತೆಯುಳ್ಳಂಥ ಒಂದು ಪ್ರಾಮಿಸನ್ನು, ವಾಗ್ದಾನವನ್ನು ದೇವರು ಮಾಡಿದ್ದಾನೆ. ಎಂತಹ ವಾಗ್ದಾನ ಅಂದರೆ, ಅಲ್ಲೊಂದು ಕಂಡೀಷನನ್ನು ಇಟ್ಟಿದ್ದಾನೆ ದೇವರು. ಯಾವ ಕಂಡೀಷನ್ ರೀ ಅದು? ಅಲ್ಲಿ ಓದ್ತಾ ಇದೆ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇದು ಎಲ್ಲರಿಗೋಸ್ಕರವಾಗಿ ಅಲ್ಲಂತೆ. ಯಾರಂತೆ? ಆತನನ್ನು ಪ್ರೀತಿಸುವವರಂತೆ. ಹಲ್ಲೆಲೂಯಾ. ಮೊದಲನೇದಾಗಿ ಕರೆಯಲ್ಪಟ್ಟವರು, ಎರಡನೇದಾಗಿ ಯಾರು ಆತನನ್ನು ಪ್ರೀತಿಸ್ತಾರೋ ಅವರು. ನೀವು ಒಂದು ಸಾರಿ 14ನೇ ಯೋಹಾನ್ ಬರೆದ ಸುವಾರ್ತೆ ನೀವು ತೆಗೆದಿದ್ದೆ ಆದರೆ, ಅಲ್ಲಿ ವಾಕ್ಯದಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿ ಅವರು ಹೇಳ್ತಾರೆ. ಒಂದು ಸಾರಿ ನಾವು ಓದ್ಕೊಳ್ಳೋಣ ವಚನವನ್ನು. ಓದ್ತೀರಾ? 14-15 ಓದ್ತೀರಾ? ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ರಿ? ದೇವರನ್ನು ನಾವು ಪ್ರೀತಿಸುವಾಗ, ಆತನನ್ನು ಪ್ರೀತಿಸುವಾಗ ಕೇವಲ ಬಾಯಿ ಮಾತಿನಿಂದ ನಾವು ಪ್ರೀತಿಸ್ತೇವೆ ಅಥವಾ ಲೋಕಸ್ಥರ ರೀತಿಯಲ್ಲಿ ಕಾಣುವ ಹಾಗೆ ಭಕ್ತಿಯನ್ನು ಮಾಡ್ತೀವಿ ಎಂಬುದಾಗಿ ನಾವು ಮಾಡಿ ಒಂದು ವೇಳೆ ಆತನನ್ನು ಪ್ರೀತಿಸಲಾರದೆ ಇದ್ದರೆ, ಅಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಲಾರದೆ ಇದ್ದರೆ, ನಿಜವಾಗಿಯೂ ಕೂಡ ನಾವು ಆತನನ್ನು ಪ್ರೀತಿಸುವಂಥವರು ಅಲ್ಲ. ದೇವರನ್ನು ಪ್ರೀತಿಸುವಂಥವ್ರು ಅಂದರೆ ಯಾರಂತ ಹೇಳ್ತಾ ಇದೆ ವಾಕ್ಯ? ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೇರೆ. ಯಾರಂತ್ರಿ? ಆತನ ಆಜ್ಞೆಗಳನ್ನು ಚಾಚು ತಪ್ಪದೆ ಕೈಕೊಂಡು ನಡೆಯುವವರೇ ಆತನನ್ನು ಪ್ರೀತಿಸುವವರು ಎಂಬುದಾಗಿ. ಹಲ್ಲೆಲೂಯಾ. ಅದೇ 14:21 ನಾವು ನೋಡ್ತಾ ಇದ್ದೇವೆ. ವಚನ ಓದ್ತಿರೋ ಒಂದ್ಸರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದೆ. ನಿಮ್ಮ 23ನೇ ವಚನದಲ್ಲಿ ಕೂಡ ಇದೇ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರು ನನ್ನ ಆಜ್ಞೆಗಳನ್ನು ಏನು ಮಾಡ್ತಾರೆ? ಕೈಕೊಂಡು ನಡೀತಾರೆ. ನಾನು ನನ್ನ ತಂದೆ ಅವರಲ್ಲಿ ಇರುತ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಎಲ್ಲ ಕಾರ್ಯಗಳ ಅನುಕೂಲ ಆಗಬೇಕಾದ್ರೆ ನಾವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ಜನಾಂಗವಾಗಿರಬೇಕು. ಎರಡನೇದಾಗಿ ದೇವರ ಒಂದು ಪ್ರೀತಿಯನ್ನು ನಾವು ಸಂಪೂರ್ಣವಾಗಿ ಅನುಭವಿಸುವವರಾಗಿರ್ಬೇಕಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಾಗಬೇಕು. ಆತನು ಯಾವ್ಯಾವುಗಳನ್ನು ಮಾಡು ಎಂಬುದಾಗಿ ಹೇಳಿದನು ಅವುಗಳನ್ನು ಮಾಡುವವರಾಗಿ, ಆತನು ಯಾವ್ಯಾವುಗಳನ್ನು ಮಾಡಬೇಡ ಎಂಬುದಾಗಿ ಹೇಳಿದನು ಅವುಗಳನ್ನು ಮಾಡದವರಾಗಿ ನಾವು ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಆತ್ಮದ ವಿಷಯದಲ್ಲಿ ಬಹಳ ಜಾಗರೂಕತೆ ಉಳ್ಳವರಾಗಿ ಇರಬೇಕು. ದೇವರು ಲೆಕ್ಕ ಕೇಳುವಂಥ ದಿವಸಗಳು ಮುಂದೆ ಇದಾವೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವವರಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಆ ಒಂದು ಪ್ರೀತಿ ಎಂತಹ ಪ್ರೀತಿಯಾಗಿದೆ ಅಂತೆ? ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಪ್ರೀತಿ. ಹಲ್ಲೆಲೂಯಾ. ಎಂಥ ಪ್ರೀತಿ ರೀ? ಆಜ್ಞೆಗಳನ್ನು ಕೈಕೊಂಡು. ಹಲ್ಲೆಲೂಯಾ. ಕೇವಲ ಮಾತನ್ನು ಕೇಳ್ತೀವಂತೇಳಿ ಹೇಳಿ ಮಾತು ಕೇಳಲಾರ್ದಂಗಿದ್ರೆ ದೇವರನ್ನು ಪ್ರೀತಿಸಿದಂಗೆ
ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ವಾಗ್ದಾನದ ಆಶೀರ್ವಾದ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ದೇವರು ಒಂದು ಕಂಡೀಷನನ್ನು ಇಟ್ಟಿದ್ದಾನಲ್ಲಿ. ಏನು ಕಂಡೀಷನ್ ರೀ? ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವಾಗ ನಮ್ಮಲ್ಲಿ ಆತನು ಇರ್ತಾನಂತೆ, ನಮ್ಮಲ್ಲಿ ಆತನು ಕಾರ್ಯ ಜರುಗಿಸ್ತಾನಂತೆ, ನಮ್ಮಲ್ಲಿ ಆತನು ವಾಸಿಸ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೇನು ಮಾಡ್ತಾ ಇದೆ ರೀ? ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಅದರ ಸಲುವಾಗಿ ಸಭೆ ಎನ್ನುವಂಥದ್ದು ಇವತ್ತಿನ ದಿವಸ ನಾವು ದೇವರನ್ನು ಪ್ರೀತಿಸುವವರಾಗಿ ಇರಬೇಕು. ದೇವರಿಂದ ಕರೆಯಲ್ಪಟ್ಟವರು ನಾವು ಆಗಿದ್ದೇವೆ. ದೇವರು ನಮ್ಮನ್ನು ಕರೆದಿದ್ದಾನೆ. ಈ ಸ್ಥಳದಲ್ಲಿ ನಾವು ಸುಮ್ಮನೆ ಬಂದಿಲ್ಲ. ಹಲ್ಲೆಲೂಯಾ. ಸುಮ್ಮನೆ ಬಂದಿದ್ದೀವಾ? ಎಷ್ಟೋ ಜನರಿದ್ದಾರೆ, ಆದರೆ ಅವರೆಲ್ಲರ ಮಧ್ಯದಲ್ಲಿ ನಾವು ವಿಶೇಷವಾಗಿ ಈ ಸ್ಥಳದಲ್ಲಿ ದೇವರ ಒಂದು ಕರೆಗೆ ಹೋಗೊಟ್ಟವರಾಗಿ, ದೇವರ ಚಿತ್ತಕ್ಕೆ ಹೋಗೊಟ್ಟವರಾಗಿ, ಆತನ ಕರೆದಿರ್ತಕ್ಕಂಥ ಉದ್ದೇಶವನ್ನು ಗ್ರಹಿಸಿಕೊಂಡವರಾಗಿ, ಮುಂದೆ ಏನಾಗಲಿಕ್ಕಿದೆಯೋ ಅದನ್ನು ತಿಳಿದುಕೊಂಡವರಾಗಿ, ನಾವೆಲ್ಲರೂ ಪಾಪಿಗಳು, ನಮ್ಮ ಪಾಪಿಗಳಿಗೆ ಪರಮ ರಕ್ಷಕನು ಯೇಸು ಕ್ರಿಸ್ತನೆಂಬುದಾಗಿ ಗ್ರಹಿಸಿಕೊಂಡವರಾಗಿ, ಆತನ ರಕ್ತದ ಮೂಲಕವಾಗಿಯೇ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ನಮಗೆ ನಿತ್ಯ ಜೀವ ಎನ್ನುವಂಥದ್ದು, ಶಾಶ್ವತ ಜೀವ ಎನ್ನುವಂಥದ್ದು, ಸ್ವರ್ಗ ಪರಲೋಕ ಎನ್ನುವಂಥದ್ದು ಆತನಲ್ಲಿಯೇ ಇದೆ ಎಂಬುದಾಗಿ ನಾವು ತಿಳಿದುಕೊಂಡು ಆತನನ್ನು ನಂಬಿ ಏನು ಮಾಡಿದ್ದೇವೆ ರೀ? ಈ ರಕ್ಷಣೆ ಮಾರ್ಗದಲ್ಲಿ ಬಂದಂಥವರಾಗಿದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಪ್ರೇಸ್. ನಾವು ಬಂದಿದ್ದೀವಿ ನಿಜ. ಪ್ರಾರಂಭದಲ್ಲಿ ಇರುವಂಥ ಒಂದು ಭಕ್ತಿ ನಾವು ಹಂಗೆ ಅದನ್ನು ಏನು ಮಾಡಬೇಕು? ಮುಂದೆ ನಡೆಸಿಕೊಂಡು ಹೋಗಬೇಕು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಸೈತಾನನೇನು ಮಾಡ್ತಾನೆ? ಅನೇಕ ವಿಚಾರಗಳನ್ನು, ಹೊಸ ಹೊಸ ಸ್ನೇಹಿತರ ವಿಷಯದಲ್ಲಾಗಿರ್ಬೋದು, ಬಂಧುಗಳ ವಿಷಯದಲ್ಲಾಗಿರ್ಬೋದು, ಕೆಲವೊಂದು ಆಚಾರ ವಿಚಾರ ಸಂಪ್ರದಾಯ ಪದ್ಧತಿಗಳ ವಿಷಯದಲ್ಲಾಗಿರ್ಬೋದು, ನಮ್ಮನ್ನು ಏನು ಮಾಡ್ತಾ ಇರ್ತಾನೆ? ತಪ್ಪಾದ ಮಾರ್ಗದ ಕಡೆಗೆ ನಡೆಸ್ತಾ ಇರ್ತಾನೆ. ಅದರಲ್ಲಿ ನಾವು ವಿಶೇಷವಾಗಿ ಹೆಂಗಿರ್ಬೇಕಂತ್ರಿ? ದೇವರ ಆಜ್ಞೆಗಳಿಗೆ ಒಳಗಾಗಿ ಜೀವಿಸುವವರು ಆಗಬೇಕು. ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಅವರು ದೇವರ ಆಜ್ಞೆಯನ್ನು ಅಗೌರವಪಡಿಸಲಿಲ್ಲ. ದೇಶವಲ್ಲದ ದೇಶದಲ್ಲಿ, ಭಾಷೆ ಗೊತ್ತಿರಲಾರದಂಥ ದೇಶದಲ್ಲಿ, ಅಂತಹ ಒಂದು ಸ್ಥಿತಿಯಲ್ಲಿ ಅವರು ತಮ್ಮ ಆಹಾರ ಸೇವನೆಯ ಪದ್ಧತಿ ವಿಷಯದಲ್ಲಾಗಿರಲಿ, ದೇವರನ್ನು ಆರಾಧಿಸಿ ಪೂಜಿಸಿ ದೇವರನ್ನು ಒಂದು ಪ್ರಾರ್ಥಿಸುವಂಥದ್ರ ವಿಷಯದಲ್ಲಾಗಿರಲಿ, ಅವರು ದೇವರಿಗೆ ನಡೆದುಕೊಳ್ಳುವಂಥದ್ರ ವಿಷಯದಲ್ಲಾಗಿರಲಿ, ಆಜ್ಞೆಯನ್ನು ಅವರು ಮೀರಲಿಲ್ಲ. ಹಲ್ಲೆಲೂಯಾ. ಪ್ರೇಜ್ರ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ, ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಮೊದಲನೇದಾಗಿ ನಾವೇನು ಮಾಡ್ಬೇಕು ರೀ? ಆತನ ಆಜ್ಞೆಗಳನ್ನೇ ನಾವು ಹೊಂದಿಕೊಂಡು ನಡೆಯುವವರಾಗಿ ಇರಬೇಕು. ಆಜ್ಞೆಯನ್ನು ಅತಿಕ್ರಮಿಸಿದರೆ ಪಾಪ ಎನ್ನುವಂಥದ್ದು ನಮ್ಮಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಸಲುವಾಗಿ ದೇವರು ಆಜ್ಞೆ ಕೊಟ್ಟರು ಏನಂತೇಳಿ? ನೀವು ಈ ಮರದ ಹಣ್ಣನ್ನು ತಿನ್ನಬಾರದು. ಯಾವ ಮರದ ಹಣ್ಣನ್ನು? ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣದ ಆ ಒಂದು ಮರದ ಹಣ್ಣನ್ನು ನೀವು ತಿಂದರೆ ನೀವೇನಾಗ್ತೀರಿ? ಸಾಯುವಿರಿ ಎಂಬುದಾಗಿ. ಆದರೆ ಅವ್ರೇನು ಮಾಡಿದ್ರಿ? ಯಾವುದನ್ನು ತಿನ್ನಬೇಡ ಎಂಬುದಾಗಿ ಹೇಳಿದರು, ಅದನ್ನೇ ತಿಂದು ದೇವರ ಒಂದು ಮಾರ್ಗದಿಂದ, ದೇವರ ಒಂದು ಏನಂತ ಹೇಳ್ತಾ ಇದ್ದೇವೆ, ಕರಗಳಿಂದ ತಪ್ಪಿಸಿಕೊಂಡು ಸೈತಾನನ ಕರಗಳ ಕಡೆಗೆ ಅವ್ರು ಏನಾದರೂ ಓಡಿ ಹೋದಂಥವ್ರು ಆದ್ರ ಪ್ರಿಯ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ ಹೇಳಂತಂದರೆ, ನೀವು ನನ್ನನ್ನು ಪ್ರೀತಿಸುವವರಾಗಿ ಇರಬೇಕು. ನನ್ನನ್ನು ಪ್ರೀತಿಸುವವರಾಗಿ ನೀವು ಇರಬೇಕಂತಂದರೆ ನೀವು ನನ್ನ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯುವವರಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಮೂರನೇದಾಗಿ ಪ್ರಿಯರೇ, ಆ ಒಂದು ವಾಗ್ದಾನ ಎನ್ನುವಂಥದ್ದು ಇಲ್ಲಿ ನಮಗೇನಾಗ್ತಾ ಇದೆ? ಕಾಣಿಸ್ತಾ ಇದೆ. ಅಂಥ ವಾಗ್ದಾನ ಅಂತಂದರೆ ಎಲ್ಲ ಕಾರ್ಯಗಳು ಎಂಬುದಾಗಿ. ಹಲ್ಲೆಲೂಯಾ. ಸ್ವಲ್ಪ ಕಾರ್ಯಗಳಲ್ಲ. ಏನಂತ ಹೇಳ್ತಾ ಇದೆ ವಾಕ್ಯ? ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನಂತೆ? ಅನುಕೂಲ ಮಾಡ್ತಾನೆ. ಅಬ್ರಹಾಮನಿಗೆ ಒಂದು ಕರೆ ಬಂತು. ಏನಂತ ಹೇಳಿ? ನೀನು ನಿನ್ನ ಮಗನನ್ನು ನಾನು ತೋರಿಸುವಂಥ ಬೆಟ್ಟಕ್ಕೆ ಹೋಗಿ ನೀನೇನು ಕೊಡಬೇಕು? ಬಲಿ ಕೊಡಬೇಕಂತೇಳಿ. ಅಬ್ರಹಾಮನಿಗೆ ಬಂದಾಗ ತನ್ನ ಪ್ರಿಯನಾಗಿರೋ ಒಬ್ಬ ಮಗನನ್ನು ಅಬ್ರಹಾಮನು ಬಲಿ ಕೊಡೋದಕ್ಕಾಗಿ ಏನು ಮಾಡ್ತಾ ಇದೆ? ಮೋರಿ ಎನ್ನುವಂಥ ಬೆಟ್ಟದ ಮೇಲೆ ಹೋಗಿ ಬಲಿ ಕೊಡ್ತಾ ಇರಬೇಕಾದ್ರೆ ದೇವರು ಆತನನ್ನು ನೋಡಿ ಆತನನ್ನು ತಡಿತಾ ಇದ್ದಾನೆ. ದೇವರು ಯಾರನ್ನು ತಡೆದಂತ ಹೇಳ್ತಾ ಇದೆ ವಾಕ್ಯ? ಅಬ್ರಹಾಮನನ್ನು ತಡೆದ ಅಬ್ರಹಾಮನಿಗೆ ಅವಶ್ಯಕವಾಗಿ ತನ್ನ ಮಗನ ಸ್ಥಾನದಲ್ಲಿ ಇನ್ನೊಂದನ್ನು ಆತನು ಒದಗಿಸಿಕೊಟ್ಟ. ಏನನ್ನು ಒದಗಿಸಿಕೊಟ್ಟ ಆತ? ಒಂದು ಟಗರು ಮರಿಯನ್ನು ಆತನೇನು ಮಾಡಿದ? ಒದಗಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಆಜ್ಞೆಗಳನ್ನು ಕೈಕೊಂಡು ಆತನನ್ನು ಪ್ರೀತಿಸುವಂಥವ್ರು ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲ ಮಾಡ್ತಾನೆ. ಇಂತಹದೇ ಅಂತೇಳಿಲ್ಲ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳ ವಿಷಯದಲ್ಲಿ ಆತನ ಏನು ಮಾಡ್ತಾನೆ? ನಮಗೆ ಅನುಕೂಲವಾಗಿ ಎಲ್ಲ ಕಾರ್ಯಗಳನ್ನು ಜರುಗಿಸ್ತಾನೆ. ಅದು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ವಾಗ್ದಾನ ಎನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ. ಎಲ್ಲ ಕಾರ್ಯಗಳ ವಿಷಯದಲ್ಲಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಅನೇಕವಾದಂಥ ಸಂದರ್ಭಗಳಲ್ಲಿ ನಾವು ಹಾದು ಹೋಗಬೇಕಾಗುತ್ತೆ. ನೋವುಗಳಾಗಿರ್ಬೋದು, ಬಾಧೆಗಳಾಗಿರ್ಬೋದು, ಅವಮಾನಕರವಾದಂಥ ಸ್ಥಿತಿಗಳಾಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಭಾಳ ಸಂತೋಷ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಭಾಳ ದುಃಖಕರವಾದಂಥ ಪರಿಸ್ಥಿತಿಗಳಿರುತ್ತೆ. ದೇವರ ಆ ಒಂದು ಮಾರ್ಗದಲ್ಲಿ ನಾವು ನಡೆಸುವಾಗ ನಾವು ಯಾಕಾದರೂ ಈ ಒಂದು ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವೇನೋ ಅನ್ನುವಂಥ ಆಲೋಚನೆಗಳು ಬರ್ತಾ ಇರ್ತವೆ. ಆದರೆ ದೇವರು ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಇಟ್ಟಿರುವಂಥದ್ದನ್ನು ನಾವೇನು ಮಾಡಿಬಿಡ್ತೀವಿ? ಮರೆತು ಬಿಡ್ತೀವಿ. ಹೀಗೆ ಒಬ್ಬ ದಂಪತಿಗಳು, ಆ ದಂಪತಿಗಳಿಗೆ ಒಬ್ಬ
ಮಗಳು ಹುಟ್ಟುತ್ತಾಳೆ, ಒಳ್ಳೆಯ ಮುದ್ದಾದಂಥ ಮಗಳು. ಆ ಹುಟ್ಟಿದಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಮಗಳಿಗೆ ಸಡನ್ನಾಗಿ ಒಂದು ವಯಸ್ಸು ಬಂದಂಥ ಸಮಯದಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಪ್ರೇಯರ್. ಹಲ್ಲೆಲೂಯಾ. ಆ ಮಗಳಿಗೆ ಬಂದಿರತಕ್ಕಂಥ ಕಾಯಿಲೆ ಭಯಂಕರವಾದಂಥ ಕಾಯಿಲೆ. ಎಂಥ ಕಾಯಿಲೆ? ಭಯಂಕರ, ಮೆದುಳಿಗೆ ಸಂಬಂಧಪಟ್ಟಂಥ ಭಯಂಕರವಾದಂಥ ಕಾಯಿಲೆ. ಆ ಕಾಯಿಲೆ ಬಂದಂಥವ್ರು ಬದುಕುಳಿಯೋದು ಭಾಳ ಕಷ್ಟ. ಆ ಎಷ್ಟೋ ಸಾವಿರಾರು ಜನರಲ್ಲಿ ಒಬ್ಬರಿಗೆ ಬರುವಂಥ ಆ ಕಾಯಿಲೆ ಬಂದಾಗ, ಈ ಒಳ್ಳೆಯ ಕುಟುಂಬವೇ, ದೇವರನ್ನು ನಂಬಿದಂಥ ಕುಟುಂಬವೇ ಭಯಂಕರವಾದಂಥ ಸ್ಥಿತಿಯ ಮಧ್ಯದಲ್ಲಿ ಅವರು ಹಾದು ಹೋಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂತಂದರೆ, ಈ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪ್ರೇಯರ್. ಹಲ್ಲೆಲೂಯಾ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಡಾಕ್ಟರ್ ಇದ್ದಾನೆ. ಆತನು ಕೂಡ ಎಷ್ಟೋ ದೂರದಲ್ಲಿದ್ದಾನೆ. ಆ ಆಪರೇಷನ್ ಮಾಡೋದಕ್ಕೆ ಎಷ್ಟೋ ಹಣ ಖರ್ಚಾಗುತ್ತೆ. ಹಲ್ಲೆಲೂಯಾ. ಸರ್ಜರಿಗೆ ಎಷ್ಟೋ ಹಣ ಖರ್ಚಾಗುತ್ತೆ. ಅಂಥ ಸಮಯದಲ್ಲಿ ಈ ತಾಯಿ ಏನು ಮಾಡ್ತಾ ಇದ್ದಾಳೆ? ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ದೇವರೇ, ನನ್ನ ಮಗಳ ಒಂದು ಭವಿಷ್ಯತನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು. ನನ್ನ ಮಗಳಿಗೆ ಸರ್ಜರಿ ಆಗಬೇಕು. ನನ್ನ ಮಗಳನ್ನು ನೋಡುವಂಥ ಡಾಕ್ಟ್ರ್ ಯಾರಿದ್ದಾನೋ ಅವ್ರ ಬಳಿಗೆ ಹೋಗೋದಕ್ಕೆ ನಮಗೆ ಅಷ್ಟೊಂದು ಹಣದ ಅವಶ್ಯಕತೆ ಇದೆ. ಆದರೆ ಹಣ ಎನ್ನುವಂಥದ್ದು ನಮ್ಮಲ್ಲಿ ಇಲ್ಲ. ನೀನೇ ನಮ್ಮನ್ನು ನಡೆಸೆಯ ಎಂಬುದಾಗಿ ಆ ತಾಯಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಗಲು ಇರುಳು ಎನ್ನದೆ ತನ್ನ ಮಗಳಿಗೋಸ್ಕರವಾಗಿ ಕಣ್ಣೀರು ಸುರಿಸ್ತಾ ಇರಬೇಕಾದ್ರೆ ಒಂದು ದಿವಸ ಏನಾಗ್ತಾ ಇದೆ ಅಂತಂದರೆ ಪ್ರಿಯರೇ, ಒಂದು ರಾತ್ರಿಯ ಸಮಯದಲ್ಲಿ, ಜಾವದಲ್ಲಿ ಆ ಒಂದು ಮನೆಗೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಈ ತಾಯಿಯ ಮನೆಗೆ ಒಬ್ಬ ವ್ಯಕ್ತಿ ಒಂದು ಬಾಗಿಲನ್ನು ಏನು ಮಾಡ್ತಾ ಇದ್ದಾನೆ? ತಟ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ರಾತ್ರಿಯ ಸಮಯ ಒಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾ ಇದ್ದಾನೆ? ಬಾಗಿಲನ್ನು ತಟ್ತಾ ಇರಬೇಕಾದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಂದರೆ, ಈ ತಾಯಿ ಪ್ರಾರ್ಥನೆ ಮಾಡುವಂಥದ್ದು ಏನು ಮಾಡ್ತಾ ಇದ್ದಾನೆ? ಆತ ಕೇಳಿಸ್ಕೊಳ್ತಾನೆ. ಅಯ್ಯೋ, ಇವರು ಕೂಡ ದೇವರು ನಂಬಿದಂಥ ಮಕ್ಕಳೇ ಎಂಬುದಾಗಿ ಆತನ ಗ್ರಹಿಸಿಕೊಳ್ತಾ ಇದ್ದಾನೆ. ಆ ಪ್ರಾರ್ಥನೆ ಮುಗಿದಾದ ಮೇಲೆ ಆ ತಾಯಿ ಬಂದು ಏನು ಮಾಡ್ತಾ ಇದ್ದಾಳೆ? ಬಾಗಿಲನ್ನು ತೆಗಿತಾ ಇದ್ದಾಳೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್ ಬಾಗಿಲನ್ನು ತೆಗೆದಾಗ, ಅಮ್ಮ ಕುಡಿಯೋದಕ್ಕೆ ನಮಗೆ ನೀರು ಕೊಡ್ರಿ, ನಮ್ಮ ಕಾರು ದೂರದಲ್ಲಿ ಏನಾಗಿದೆ, ಕೆಟ್ಟೋಗಿದೆ, ನಿಮ್ಮ ಮನೆ ಸಮೀಪದಲ್ಲಿದೆ ಅಲ್ವಾ, ಅದಕ್ಕಾಗಿ ನಾವು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೀವಿ, ರೋಡ್ ಪ್ರಾಂತದಲ್ಲಿದೆ ಎಂಬುದಾಗಿ ಮಾತುಕತೆ ಆದಾಗ, ಅವಾಗ ಏನು ಯಾವ ವಿಷಯಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸ್ತಾ ಇದ್ರಿ ಎಂಬುದಾಗಿ ಕೇಳಿದಾಗ ಆ ವ್ಯಕ್ತಿಯ ಸಂಭಾಷಣೆ ಆ ತಾಯಿ ಹೇಳ್ತಾ ಇದ್ದಾಳೆ. ಸಮಸ್ಯೆಗಳೆಲ್ಲ ಆ ವ್ಯಕ್ತಿಯ ಬಳಿಗೆ ಹೇಳಿಕೊಂಡಾಗ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ವ್ಯಕ್ತಿ ಮೊಣಕಾಲೂರಿ ದೇವರನ್ನು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇಲ್ಲಿ ನಾವು ನೋಡುವಾಗ ಯಾರು ಬಂದಿರತಕ್ಕಂಥ ವ್ಯಕ್ತಿ ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಬ್ಬ ಸುಪ್ರಸಿದ್ಧ ವೈದ್ಯ ಒಂದು ಪ್ರಾಂತದ ಕಡೆಗೆ ಹೋಗಬೇಕಾಗಿದೆ, ಔಟ್ ಆಫ್ ಏನಂತ ಹೇಳ್ತಾರೆ ಕಂಟ್ರಿ ಹೋಗಬೇಕಾಗಿದೆ, ವಿದೇಶಕ್ಕೆ ಹೋಗಬೇಕಾಗಿದೆ. ಆತನು ಹೋಗಬೇಕಾದ್ರೆ ಆತನ ಫ್ಲೈಟ್ ಎನ್ನುವಂಥದ್ದು ಆ ಸ್ಥಳದಲ್ಲಿ ಏನಾಗಿದೆ ಅಂತೆ? ಕ್ಯಾನ್ಸಲ್ ಆಗಿದೆ ಪ್ರೇಯರ್. ಹಲ್ಲೆಲೂಯಾ. ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ಆಗಲೇ ಒಂದು ಸರಿ ಹೇಳಿದೆ ನಾನು. ಫ್ಲೈಟ್ ಏನಾಗಿದೆ? ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆದ ಸಮಯದಲ್ಲಿ ಇನ್ನೊಂದು ಪ್ರಾಂತದ ಮೂಲಕವಾಗಿ ಈ ಒಂದು ಕಾರಿನಲ್ಲಿ ನಾನು ಹೋಗೋಣ ಎಂಬುದಾಗಿ ಇನ್ನೊಂದು ಏರ್ಪೋರ್ಟ್ಗೆ ಹೋಗೋಣ ಎನ್ನುವಂಥ ಸ್ಥಿತಿಯಲ್ಲಿ ಅವ್ರು ಹೋಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂತೆ? ಆ ಕಾರು ಕೂಡ ಸ್ವಲ್ಪ ದೂರ ಹೋದ್ಮೇಲೆ ಆ ಕಾರು ಕೂಡ ಏನಾಯ್ತಂತೆ? ಕೆಟ್ಟೋಯ್ತು. ಹಲ್ಲೆಲೂಯಾ. ಆ ಕಾರು ಕೂಡ ಕೆಟ್ಟೋಯ್ತು. ಆ ಕಾರು ಕೂಡ ಕೆಟ್ಟೋದ ಸಮಯದಲ್ಲಿ ಡ್ರೈವರ್ ಹೇಳ್ತಾ ಇದ್ದಾನೆ, ಸರ್ ಅಲ್ಲಿ ಒಂದು ಮನೆ ಇದೆ ಅಲ್ವಾ, ಆ ಮನೆ ಹತ್ರ ನೀವು ಹೋಗ್ರಿ, ನಾನು ಬರ್ತೀನಿ ಸ್ವಲ್ಪ ಹೊತ್ತಿಗೆ, ಈ ಕಾರನ್ನ ನಾನು ಮೆಕ್ಯಾನಿಕ್ ಹತ್ರ ಮಾಡಿಸ್ಕೊಂಡು ಅವ್ರನ್ನ ಕರೆಸಿ ನಾನು ಮಾಡಿಸ್ಕೊಂಡು ಬರ್ತೀನಿ ಎಂಬುದಾಗಿ ಆ ಡ್ರೈವರ್ ಹೇಳಿದಾಗ ಆ ಡಾಕ್ಟ್ರ್, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ? ಆ ಮನೆಗೆ ಹೋಗ್ತಾ ಇದ್ದಾನೆ. ಈ ತಾಯಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ಲು? ಸುಪ್ರಸಿದ್ಧ ವೈದ್ಯ, ನನ್ನ ಮಗಳಿಗೆ ಸರ್ಜರಿ ಮಾಡುವಂಥ ವೈದ್ಯರು ಯಾರಿದ್ದಾರೋ ಅವರನ್ನು ದೇವರೇ, ಅವರ ಬಳಿಗೆ ನೀನು ನಮ್ಮನ್ನು ನಡೆಸು. ಅವ್ರ ಬಳಿಗೆ ಹೋಗ್ಬೇಕಾದ್ರೆ ಎಷ್ಟೋ ಅಪಾಯಿಂಟ್ಮೆಂಟ್ಗಳಾಗಬೇಕು, ಎಷ್ಟೋ ದಿವಸಗಳು ಬೇಕು. ನನ್ನ ಮಗಳ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಅವಳು ದೇಹದಲ್ಲಿ ಕ್ಷೀಣಗತಿಗೆ ಹೋಗ್ತಾ ಇದ್ದಾಳೆ ಎಂಬುದಾಗಿ ಆ ತಾಯಿಯ ಪ್ರಾರ್ಥನೆಯನ್ನು ದೇವರು ಕೇಳಿ ನೇರವಾಗಿ ಯಾವ ಡಾಕ್ಟರ್ ಬಳಿಗೆ ಇವ್ರು ಹೋಗಬೇಕಾಗಿತ್ತು ಅದೇ ಡಾಕ್ಟ್ರನ್ನು ದೇವರು ಎಲ್ಲಿ ಕರೆ ತಂದ್ರಿ? ಆ ಮನೆಗೆ ಕರೆ ತಂದರು ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಆ ವೈದ್ಯರು ಹೇಳ್ತಾ ಇದ್ರು, ಅಮ್ಮ ನೀನು ಯಾವ ಡಾಕ್ಟ್ರಿಗೋಸ್ಕರವಾಗಿ, ಯಾರ ಅಪಾಯಿಂಟ್ಮೆಂಟ್ಗೋಸ್ಕರವಾಗಿ ಕಾಯ್ತಾ ಇದೆಯೋ ಆ ಡಾಕ್ಟ್ರ್ ಬೇರೆ ಯಾರೂ ಅಲ್ಲ, ನಾನೇ ಎಂಬುದಾಗಿ ಯಾರಿಗೆ ಹೇಳಿದ್ನರಿ? ಆ ತಾಯಿಗೆ ತಿಳಿಸಿದಾಗ ಅವರಿಬ್ಬರು ಕೂಡ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಫ್ರೀಯಾಗಿ ಆಪರೇಷನನ್ನು ಮಾಡ್ತೀವಿ ಎಂಬುದಾಗಿ ಆ ವ್ಯಕ್ತಿ ಒಪ್ಪಿಕೊಂಡಿದ್ದು ದೇವರ ಕಾರ್ಯ ಎಂಬುದಾಗಿ ಗ್ರಹಿಸಿಕೊಂಡು ಆ ವ್ಯಕ್ತಿ ಆ ಒಂದು ಕುಟುಂಬಕ್ಕೆ ಆಧಾರವಾಗಿ, ಆಶ್ರಯವಾಗಿ ಇದ್ದು ಆ ಒಂದು ಆಪರೇಷನ್ ವಿಷಯದಲ್ಲಿ ಕೂಡ ಸಕ್ಸಸ್ ಆಗುವಂತೆ ದೇವರು ಸಹಾಯ ಮಾಡಿದರು. ಕಾರಣ ಒಂದೇ, ನಾವು ದೇವರ ಒಂದು ಪ್ರೀತಿಯನ್ನು ನಾವು ಅನುಭವಿಸುವಾಗ, ದೇವರ ಆಜ್ಞೆಗೆ ನಾವು ಒಳಗಾಗಿ ಜೀವಿಸುವಾಗ ಆ ನಮ್ಮ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನಂತೆ? ಅನುಕೂಲ ಮಾಡ್ತಾನೆ. ಆದರೆ ನಾವೇನು ಮಾಡ್ಬೇಕ್ರಿ?
ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ನಾವು ಆತನ ಆಜ್ಞೆಗಳಿಗೆ ಒಳಗಾಗಿ ಆತನನ್ನು ಪ್ರೀತಿಸುವವರಾಗಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲ ಮಾಡ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ನಾವು ಜೀವಿಸುವವರು ಆಗಬೇಕು ಪ್ರೇಯರ್. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಕೆಲವು ಸಂದರ್ಭಗಳಲ್ಲಿ ನಾವು ಹೋಗುವಾಗ ಆ ಸಂದರ್ಭ ದಾಟಿದ ಮೇಲೆ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಆ ಒಂದು ಕಷ್ಟದ ಹಾದಿ ನಿಜವಾಗಲೂ ನನಗೆ ಸುಖ ಬರುವುದಕ್ಕೋಸ್ಕರವಾಗಿ ಬಂದಿದ್ದು ಎಂಬುದಾಗಿ. ದಾವೀದನನ್ನು ನಾವು ನೆನೆಸಿಕೊಂಡಾಗ, ದಾವೀದನ್ನು ನೆನೆಸಿರ್ಬೋದು, ಅನೇಕ ಕೀರ್ತನೆಗಳಲ್ಲಿ ಕೂಡ ಬರೆದಿದ್ದಾನೆ, ನನ್ನ ತಂದೆ ತಾಯಿಗಳು ನನ್ನನ್ನು ಸೇರಿಸಿಕೊಳ್ಳದಿದ್ದರೇನು, ದೇವರು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ. ನನ್ನ ಸ್ನೇಹಿತರೇ ನನಗೆ ದಾರಿಗೆ ಅಡ್ಡಲಾಗಿದ್ದಾರೆ, ನನಗೆ ನೀರನ್ನು ಕೊಡುವಂಥವರೇ ನನಗೆ ದಾರಿಗೆ ಏನು ಮಾಡಿದರೆ ಕಾಲನ್ನು ಅಡ್ಡುಗೊಟ್ಟು ನಿಂತಿದ್ದಾರೆ, ನನ್ನ ಬಂಧು ಮಿತ್ರರೇ ನನಗೆ ಶತ್ರುಗಳಾಗಿ ಮಾರ್ಪಟ್ಟಿದ್ದಾರೆ, ಈ ಪ್ರಾಣ ಸ್ನೇಹಿತರೇ ನನ್ನನ್ನು ತಿವಿಯಬೇಕು, ಸಾಯಿಸಬೇಕು ಅಂತೇಳಿ ಹುನ್ನಾರಗಳನ್ನು ಮಾಡಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಆ ಎಲ್ಲದರ ಮಧ್ಯದಲ್ಲಿ ಕುರಿ ಕಾಯ್ತಾ ಇರಬೇಕಾದಂಥ ದಾವೀದ, ಆತನು ದೇವರ ಸಂಕಲ್ಪದಲ್ಲಿ ಇದ್ದಿರ್ತಕ್ಕಂಥ ವ್ಯಕ್ತಿ ಆತನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ವ್ಯಕ್ತಿ ಆತನು. ಆ ಎಲ್ಲ ಕಾರ್ಯಗಳನ್ನು ಆತನು ಆಲೋಚನೆ ಮಾಡ್ತಾನೆ. ಇಂಥ ಕಷ್ಟ ನನಗೇ ಯಾಕೆ ಅನ್ನುವಂಥ ರೀತಿಯಲ್ಲಿ ಆತನು ಆಲೋಚಿಸಿದಾಗ, ಒಂದು ಸಮಯದಲ್ಲಿ ಕೇವಲ ಅಡವಿಯಲ್ಲಿ ಒಂದು ಕುರಿಗಳನ್ನು ಕಾಯುವಂಥ ವ್ಯಕ್ತಿ ಒಂದು ದೇಶದ ಮಹಾರಾಜನನ್ನಾಗಿ ದೇವರು ಏನು ಮಾಡಿದ್ನರಿ, ನಿಲ್ಲಿಸಿದ. ಹಲ್ಲೆಲೂಯಾ. ಏನು ಮಾಡಿದ್ನರಿ, ಅಡವಿಯಲ್ಲಿ ಕುರಿ ಕಾಯೋರು. ನೀವು ಎಕ್ಸಾಂಪಲ್ ತಿಳ್ಕೊರಿ, ಇಲ್ಲಿ ನಿಮ್ಮೂರಲ್ಲಿ ಯಾರನ್ನು ಕುರಿ ಕಾಯ್ತಾ ಇದ್ದಾರೆ ಅಂತೇಳಿ ತಿಳ್ಕೊರಿ, ಅವ್ರು ಸೀದಾ ಹೋಗಿ ಒಮ್ಮೆಲೆ ವಿಧಾನಸೌಧಕ್ಕೆ CM ಆಗಿ ಕುಂತ್ಕೊಂಡ್ರೆ ನಿಮ್ಗೆ ಹೆಂಗಿರುತ್ತೆ? ಹಲ್ಲೆಲೂಯಾ. ದಾವೀದನ ಪರಿಸ್ಥಿತಿ ಕೂಡ ಹಂಗೆ ಆಗಿರೋದು. ಹಲ್ಲೆಲೂಯಾ. ಪ್ರೇಯರ್, ಇಲ್ಲಿ ನಾವು ನೋಡ್ತಾ ಇದ್ದ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇಯರ್ ಸ್ಪಷ್ಟವಾಗಿ, ಕುರಿ ಕಾಯುವಂಥ ನಿನ್ನನ್ನು ನಾನು ದೇಶವನ್ನು ನಡೆಸುವಂಥ, ನನ್ನ ಪ್ರಜೆಗಳನ್ನು ನಡೆಸುವಂಥ ನಾಯಕನನ್ನಾಗಿ, ಅರಸನನ್ನಾಗಿ ನಾನು ನಿನ್ನನ್ನು ಆರಿಸಿಕೊಂಡೆನು ಎಂಬುದಾಗಿ. ಹಲ್ಲೆಲೂಯಾ. ದಾವೀದ ನೆನೆಸಿರ್ಬೋದು, ಅಯ್ಯೋ ನಾಯಿಗಳಂತೆ ನನ್ನ ಹಿಂದೆ ಬಿದ್ದಿದ್ದಾರೆ, ನನ್ನನ್ನು ನಾಶ ಮಾಡಬೇಕಂತೇಳಿ ಗೂಳಿಗಳೋಪಾದಿಯಲ್ಲಿ ತಿವಿತಾ ಇದ್ದಾರೆ, ನನ್ನ ಸಾವನ್ನು ಕೋರ್ತಾ ಇದ್ದಾರೆ, ಯಾವಾಗಲೂ ಆಲೋಚಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಶತ್ರುವಿನೋಪಾದಿಯಲ್ಲಿ ಸ್ವಂತ ಮಾವನ್ನೇ ಬೆನ್ನತ್ತಿ 2-3 ಸಾರಿ ಸಾಯಿಸ್ಬೇಕಂತೇಳಿ ಏನು ಮಾಡಿದ, ಆಲೋಚಿಸಿದ ಪ್ರೇರ. ಅದೇನಂತ ಹೇಳ್ತೀವಿ, ಈಟಿಯನ್ನು ತೆಗೆದುಕೊಂಡು ಒಗದ ಹುಡುಕ್ತಾ ಇದ್ದಾನೆ ಮಗಳ ಗಂಡ. ಮತ್ತೆ ಹಲ್ಲೆಲೂಯಾ, ಅಳಿಯ ಯಾರ್ರೀ, ದಾವೀದ, ಸೌಲ ಅರಸನು ಹುಡುಕ್ತಾ ಇದ್ದಾನೆ. ಅಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ತಿಳಿದುಕೊಂಡ, ಗ್ರಹಿಸಿಕೊಂಡ, ಮುಂದೆ ನನಗೆ ಖಂಡಿತವಾಗಿ ಆಶೀರ್ವಾದ ಇದೆ ಅಂತೇಳಿ ಆವಾಗ ನೆನೆಸಿ ಅನೇಕ ಕೀರ್ತನೆಗಳನ್ನು ದಾವೀದನು ಏನು ಮಾಡಿದ, ಬರೆದ ಪ್ರೇರಣ. ನನ್ನ ಕಷ್ಟವು ನನಗೆ ಹಿತಕರವಾಯಿತು. ಹಲ್ಲೆಲೂಯಾ. ಏನ್ರಿ, ಕಷ್ಟ ಬಂದಿದ್ದು ಒಳ್ಳೆಯದೇ. ಕಷ್ಟ ಬರಲಾರದೆ ಇದ್ದಿದ್ರೆ ನಾನು ಮುಂದೆ ಒಂದು ವೇಳೆ ಯಾರಾದರೂ ಆ ರೀತಿಯ ಸ್ಥಿತಿಯಲ್ಲಿರುವಂಥವ್ರನ್ನ ಕಂಡ್ರೆ ಖಂಡಿತವಾಗಿ ಅವ್ರನ್ನ ಆಧರಿಸೋದಕ್ಕೆ ನನಗೆ ಬಲ ಎನ್ನುವಂಥದ್ದು ಬರ್ತಾ ಇರಲಿಲ್ಲ, ಅವರನ್ನು ಆಧರಿಸೋದಕ್ಕೆ ನನಗೆ ಶಕ್ತಿ ಎನ್ನುವಂಥದ್ದು ಸಿಗ್ತಾ ಇರಲಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ದಾವೀದನು ಕೂಡ ಕಷ್ಟಗಳ ಮಧ್ಯದಲ್ಲಿ ಹೋದ. ಆತನ ಜೀವಿತದಲ್ಲಿ ದೇವರು ಏನು ಮಾಡಿದ, ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾರ್ಪಡಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಯರ್, ಅದಕ್ಕಾಗಿ ನಾವು ಭಯಪಡಬಾರ್ದು, ಅದಕ್ಕಾಗಿ ನಾವು ಹೆದರಬಾರ್ದು. ದೇವರು ನಮ್ಮ ಜೀವಿತದಲ್ಲಿ ಏನು ಅನುಮತಿಸಿದರೂ ಕೂಡ ಅದು ಒಂದು ಒಳ್ಳೆಯ ಅಂತ್ಯ ಎನ್ನುವಂಥದ್ದು ಅದಕ್ಕೆ ಇದೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವವರಾಗಿ ಇರಬೇಕು ಪ್ರೇಯರ್. ಒಂದು ಸಾರಿ ಒಬ್ಬ ಅರಸನ ಬಳಿಯಲ್ಲಿ ಒಬ್ಬ ಮಂತ್ರಿ ಇದ್ದಂತೆ, ಆತನಿಗೆ ಯಾವಾಗಲೂ ಒಂದು ಮಾತು ಹೇಳುವಂಥದ್ದು ಅಭ್ಯಾಸ ಇತ್ತಂತೆ. ಏನಂತ್ರಿ ಅದು ಕೇಳಿದ್ರಿ? ಏನ್ರಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ಅಂತಿದ್ದಂತ ಮಂತ್ರಿ. ಏನಂತಿದ್ನ, ಆಗೋದೆಲ್ಲ ಒಳ್ಳೆಯದಕ್ಕೆ ರಾಜ, ಏನಾದರೂ ಕೂಡ ಅದು ನಮಗೆ ಒಳ್ಳೆಯದಕ್ಕೆ ಅಂತೇಳಿ ಅಂತ ಇದ್ದಂತೆ. ಅವನು ಸಾರಿ ಏನಾಯ್ತು ಅಂತಂದರೆ, ಅರಸ ಸಡನ್ನಾಗಿ ಆತನು ಆ್ಯಪಲಿಯನ್ನು ಕಟ್ ಮಾಡ್ತಾ ಇದ್ದಂತೆ. ಮಂತ್ರಿ ಕೂಡ ಅಲ್ಲೇ ದೂರದಲ್ಲಿ ಇರಬೇಕಾದ್ರೆ ಆ್ಯಪಲ್ ಕಟ್ ಮಾಡಬೇಕಾದ್ರೆ ಅರಸನ ಏನು ಮಾಡಿದಂತೆ, ತನ್ನ ಬೆರಳನ್ನು ಸಡನ್ನಾಗಿ ಚಾಕು ತಗಲಿ ಏನಾಯ್ತಂತೆ, ಬ್ಲಡ್ ಬರೋದಕ್ಕೆ ಶುರುವಾದಂಥ ಸಮಯದಲ್ಲಿ ಏನಾಯ್ತಂತೆ, ಸ್ವಲ್ಪ ಸಮಯ ಆದಮೇಲೆ ರಾಜನು ಹೇಳ್ತಾ ಇದ್ದಾನೆ ಮಂತ್ರಿಗೆ, ನಾನು ಹಿಂಗೆ ಕಟ್ ಮಾಡ್ತಾ ಇದ್ದೆ, ಬ್ಲಡ್ ಬಂದ ಸಮಯದಲ್ಲಿ ಈ ರೀತಿಯಾಗಿ ಆಗ್ಬಿಡ್ತು ಅಂದಾಗ ಅವಾಗ ರಾಜನ ಮಂತ್ರಿ ಆಗಿರ್ತಕ್ಕಂಥ ಆತನ ಬಾಯಿ ಬಳಿಯಿಂದ ಯಾವಾಗಲೂ ಎಲ್ಲ ವಿಷಯಕ್ಕೆ ಏನಂತ ಬರ್ತಿತ್ತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ. ಹಲ್ಲೆಲೂಯಾ. ಅರಸನು ಈ ವಿಷಯವನ್ನು ಹೇಳಿದಾಗ ಆ ಮಂತ್ರಿ ಹೇಳ್ತಾ ಇದ್ದಾನೆ ಏನಂತೇಳಿ, ಆಗೋದೆಲ್ಲ ಒಳ್ಳೆಯದಕ್ಕೆ ರಾಜ ಅಂತೇಳಿ. ಹಲ್ಲೆಲೂಯಾ. ಹೇಳಿದ್ರೆ ನೀವು ರೋಗದಲ್ಲಿ ಇದ್ದಾಗ, ಬಾಧೆಯಲ್ಲಿದ್ದಾಗ, ನೀವು ಏನಾದರೂ ಒಂದು ಅವಮಾನಕರ ಸ್ಥಿತಿಯಲ್ಲಿದ್ದಾಗ, ಇಲ್ಲಿ ಬಿಡು ಎಲ್ಲ ಒಳ್ಳೆಯದೇ ಆಗ್ಯದ ಅಂತೇಳಿ ನೀವು ಅಂದರೆ ಅವ್ರಿಗೆ ಹೆಂಗಿರುತ್ತೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ರಾಜನಿಗೂ ಕೂಡ ಹಂಗೆ ಆಗಿದೆ. ಏನಪ್ಪ, ನನಗೆ ಹಿಂಗೆ ನೋವಾಗಿದೆ, ನನ್ನ ಬೆರಳಿಗೆ ಚಾಕು ಬಿದ್ದಿದೆ, ರಕ್ತ ಸೋರ್ತಾ ಇದೆ, ರಕ್ತದ ಮಡುವಿನಲ್ಲಿದ್ದೀನಿ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಈ ಮಂತ್ರಿ ಏನಂತ ಇದ್ದಾನೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದ್ದಾನಲ್ಲ, ಇವನನ್ನು ಏನು ಮಾಡಿಬಿಡೋಣ,
ನಾಶ ಮಾಡಿಬಿಡೋಣ. ಯಾಕಂದರೆ ರಾಜರು ಆವತ್ತಿನ ಸಮಯದಲ್ಲಿ ಅವ್ರಿಗೆ ಏನು ಆಲೋಚನೆ ಬರ್ತಿದ್ದೋ ಅದನ್ನೇ ಮಾಡುವಂಥವ್ರು ಆಗಿದ್ದರು ಪ್ರಿಯರೇ. ಹಲ್ಲೆಲೂಯಾ. ಅನಾಗರಿಕ ಒಂದು ಸ್ಥಿತಿಯಲ್ಲಿ ಇರುವಂಥವ್ರು ಕೆಲವೊಬ್ಬರು ಇರ್ತಾಯಿದ್ರು, ಎಲ್ಲರೂ ಆ ರೀತಿಯಲ್ಲ, ಕೆಲವೊಬ್ಬರು ಆ ರೀತಿಯಲ್ಲಿ ಇರ್ತಾಯಿದ್ರು. ಆ ಸಮಯದಲ್ಲಿ ಈತನನ್ನು ಏನು ಮಾಡೋಣ, ಸೆರೆಮನೆಗೆ ಹಾಕೋಣ ಅಂತೇಳಿ ಏನು ಮಾಡಿದ, ಜೈಲಿಗೆ ಹಾಕ್ಸಿಬಿಟ್ಟ. ಯಾರನ್ನ? ಮಂತ್ರಿಯನ್ನು. ಅವಾಗ ರಾಜ ಏನಾದರೂ ಮಾಡಿ ಸ್ವಲ್ಪ ಸಮಯವನ್ನು ನಾನು ಅಡವಿಯಲ್ಲಿ ಕಳಿಬೇಕಂತೇಳಿ ಬೇಟೆಗೋಸ್ಕರವಾಗಿ ಎಲ್ಲಿಗೆ ಹೋದಂತೆ, ಅಡವಿಗೆ ಹೋಗ್ತಾನೆ ಪ್ರಿಯ. ಎಲ್ಲಿಗೆ ಹೋದ? ಅಡವಿಗೆ ಹೋದಂಥ ಸಮಯದಲ್ಲಿ ಬೇಟೆ ಆಡೋದಕ್ಕೆ ಹೋದ ಪೂರ್ತಿ ಅಡವಿಯ ಏನಂತ ಹೇಳ್ತದೆ, ದೂರ ಹೋದ, ಅಡವಿಯ ಒಳಗಡೆ ಹೋದ. ಅಲ್ಲಿ ಆದಿವಾಸಿ ಜನಾಂಗದವರು ವಾಸಿಸ್ತಾ ಇದ್ರು. ಈತನು ಬೇಟೆ ಆಡಬೇಕಂತೇಳಿ ಹೋಗಿರ್ತಕ್ಕಂಥ ಈತನೇ ಬೇಟೆಯ ಒಂದು ಪ್ರಾಣಿಯಾಗಿ ಅವರ ಕೈಯಲ್ಲಿ ಏನಾದಂತೆ ಸಿಕ್ಕಿಬಿದ್ದ ಪ್ರಿಯರೇ. ಹಲ್ಲೆಲೂಯಾ. ಯಾರು? ಅಲ್ಲಿರ್ತಕ್ಕಂಥ ಅಡವಿ ಜನರು ಈತನನ್ನು ಕರೆದುಕೊಂಡು ನಮ್ಮ ದೇವತೆಗೆ ನಾವು ಬಲಿ ಕೊಡಬೇಕಂತೇಳಿ ಏನು ಮಾಡ್ತಾ ಇದ್ದಾರಂತೆ, ಅವರು ಆ ರಾಜನನ್ನು ಕಟ್ಟಿ ಹಾಕಿ ಏನು ಮಾಡ್ತಾ ಇದ್ದಾರೆ, ಬಲಿ ಕೊಡಬೇಕಂತೇಳಿ ಅಂದುಕೊಂಡಿರಬೇಕಾದ್ರೆ ಆ ಸಮಯದಲ್ಲಿ ಬಲಿ ಕೊಡಬೇಕಾದಂಥ ಪಶುವನ್ನು ಯಾವುದೇ ಆಗಿರಲಿ ಅದನ್ನೇನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅದು ಹೆಂಗಿರಬೇಕು? ಪೂರ್ಣಾಂಗವಾಗಿದ್ದಾಗಿರ್ಬೇಕು. ಅಂದರೆ ಏನು ಗಾಯ ಆಗಿರಬಾರ್ದು. ಹಲ್ಲೆಲೂಯಾ. ಏನು ಬಲಹೀನತೆ ಇರಬಾರ್ದು, ಮತ್ತು ಕುಂಟುದು ಆಗಿರಬಾರ್ದು, ಮತ್ತು ಕಣ್ಣುಗಳು ಕೂಡ ವ್ಯತ್ಯಾಸಕರವಾದಂಥ ರೀತಿಯಲ್ಲಿ ಇರುವಂಥದ್ದು ಆಗಿರಬಾರ್ದು. ಯಾಕಂದ್ರೆ ಕಿವಿ ಕೇಳಿಸಲ್ಲ ಮನುಷ್ಯರಿಗೆ ಗೊತ್ತಿದೆ, ನಿಜ ಅಲ್ರಿ? ಕಣ್ಣು ಹೊರಗಿಂದ ಅಪಿಯರೆನ್ಸ್ ನಾವು ನೋಡ್ತೀವಿ, ಕಿವಿ ಅವು ಕೇಳಿಸಲ್ಲ ಅಂತೇಳಿ ಸಡನ್ನಾಗಿ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನಾಯ್ತು ಅಂದರೆ, ಆ ರಾಜನನ್ನು ಪರೀಕ್ಷೆ ಮಾಡಿದಾಗ ಆ ರಾಜನ ಕೈಗೆ ಆಗಿರ್ತಕ್ಕಂಥ ಆ ಗಾಯವನ್ನು ನೋಡಿ, ಇದು ನಮಗೆ ಬೇಕಾಗಿಲ್ಲ, ಇದು ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಣಿ ಅಲ್ಲ, ಈ ಮನುಷ್ಯನನ್ನು ನಮ್ಮ ದೇವತೆಗೆ ಬಲಿ ಕೊಡಬಾರ್ದು ಅಂತೇಳಿ ನೆನೆಸಿ ಆ ರಾಜನನ್ನು ಏನು ಮಾಡಿಬಿಡ್ತಾರು, ಬಿಟ್ಟು ಬಿಡ್ತಾರೆ ಪ್ರಿಯರ. ರಾಜನು ನೇರವಾಗಿ ಎಲ್ಲಿಗೆ ಬರ್ತಾನೆ? ಅರಮನೆಗೆ ಹೋಗ್ತಾನೆ, ಸೆರೆಮನೆಗೆ ಹೋಗ್ತಾನೆ? ಎಲ್ಲಿಗೆ ಹೋಗ್ತಾನೆ? ಅರಮನೆಗೆ ಹೋಗಲಿಲ್ಲ. ಎಲ್ಲಿಗೆ ಹೋದ್ನ? ಸೆರೆಮನೆಗೆ ಹೋದ. ಸೆರೆಮನೆಗೆ ಹೋಗಿ ಮಂತ್ರಿಯನ್ನು ಬೇಗ ಬಿಡಿಸ್ರಿ ಅಂತಂದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಂತ ಇದ್ದಾನೆ? ಮಂತ್ರಿಯನ್ನು ಬೇಗ ಬಿಡಿಸ್ರಿ ಅಂತೇಳಿ ಹೇಳಿ ಮಂತ್ರಿಯನ್ನು, ನೀನು ಮಂತ್ರಿ, ನೀನು ಹೇಳಿದ ಆಲೋಚನೆ ಒಳ್ಳೆಯದೇ. ಒಂದು ವೇಳೆ ನೀನು ಆಗೋದೆಲ್ಲ ಒಳ್ಳೇದಕ್ಕಂತೇಳಿ ಅದು ಕಟ್ ಮಾಡಿದ ಅಂದೆಲ್ಲ, ಒಂದು ವೇಳೆ ನೀನು ಹಂಗೆ ಅನ್ಲಾರ್ದೇ ಇದ್ದಿದ್ರೆ, ಆ ಚಾಕ್ ನನಗೆ ಬೀಳಾರ್ದೇ ಇದ್ದಿದ್ರೆ ಇವತ್ತಿನ ದಿವಸ ನಾ ಇಲ್ಲಿ ಇರ್ತಿದ್ದಿಲ್ಲ. ನಾನೇನಾಗಿರ್ತಿದ್ದೆ? ಸುಟ್ಟು ಬೂದಿ ಆಗಿರ್ತಿದ್ದೆ. ಯಾಕೆ ಹೇಳ್ರಿ? ಅಲ್ಲಿ ದೇವತೆಗೆ ಅವ್ರು ಏನು ಮಾಡ್ತಿದ್ರು, ಬಲಿ ಕೊಡ್ತಾರೆ. ಮತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಯಾರಂದ್ರು? ಮಂತ್ರಿ ಅಂದು. ಯಾಕಂದ್ರೆ ಹೇಳ್ರಿ? ಯಾಕಂದ್ರೆ ರಾಜನ ಜೊತೆ ಯಾರು ಹೋಗ್ತಾಯಿದ್ರು? ಯಾವಾಗಲೂ ಬೇಟೆ ಆಡೋಕ್ಕೆ ಯಾರು ಹೋಗ್ತಾಯಿದ್ರು? ಮಂತ್ರಿ ಹೋಗ್ತಾಯಿದ್ರು. ಒಂದು ವೇಳೆ ರಾಜನ ಬಿಟ್ಟಿದ್ರೆ ಯಾರನ್ನು ಬಲಿ ಕೊಡ್ತಾಯಿದ್ರು? ಮಂತ್ರಿನ ಬಲಿ ಕೊಡ್ತಾಯಿದ್ರು. ಹಲ್ಲೆಲೂಯಾ. ಪ್ರೇಜ್ರಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಪ್ರಿಯರೇ, ಇದು ತಮಾಷೆಗೋಸ್ಕರವಾಗಿ ಆದ್ರೆ ಅನ್ಕೋರಿ, ಇಲ್ಲಿ ಒಂದು ಆತ್ಮಿಕ ಅರ್ಥ ಏನಂತಂದರೆ, ನಾವು ಖಂಡಿತವಾಗಿ ಕೂಡ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ಸಮಯದಲ್ಲಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಅದನ್ನು ನಾವೇನು ಮಾಡಬೇಕು? ಗ್ರಹಿಸಿಕೊಳ್ಳುವವರಾಗಿ ಇರಬೇಕು. ಆ ರಾಜ, ಆ ಮಂತ್ರಿಯ ಒಂದು ಆ ಕಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಎಲ್ಲ ಕಾರ್ಯಗಳು ಏನಾದವಂತೆ ಅವರಿಗೆ ಅನುಕೂಲವಾದವು. ಇಲ್ಲಾಂತಂದರೆ ಅವರು ಅನಾನುಕೂಲವಾದಂಥ ಪರಿಸ್ಥಿತಿಗಳನ್ನು ಅವರು ಎದುರಿಸಬೇಕಾಗಿತ್ತು. ಅವರಿಗೆ ಆದಂಥ ಒಂದು ಎಲ್ಲ ಗಳಿಗೆಯಲ್ಲಿ ವೇಳೆಯಲ್ಲಿ ಕೂಡ ಅವರಿಗೆ ಅನುಕೂಲವಾಗಿ, ಅವರು ಗಾಯ ಆಗಿದ್ದು ಅನುಕೂಲ ಆಯಿತು, ಸೆರೆಮನೆಗೆ ಹೋಗಿದ್ದು ಕೂಡ ಅನುಕೂಲ ಆಯಿತು. ಹಲ್ಲೆಲೂಯಾ. ಯೋಸೇಫನ ಸೆರೆಮನೆಯಲ್ಲಿ ಬಿದ್ದಿದ್ದು ಕೂಡ ಅನುಕೂಲ ಆಯಿತು. ಹಲ್ಲೆಲೂಯಾ. ಸಂಸೋನನ್ನು ಆ ದಾಗೋನ್ ಎನ್ನುವಂಥ ಆ ದೇವಾಲಯದಲ್ಲಿ ಇದ್ದಿದ್ದು ಕೂಡ, ಸ್ವಲ್ಪ ದಿವಸ ಕಾಲ ಸೆರೆಮನೆಯಲ್ಲಿ ಹಾಕಿದ್ದು ಕೂಡ ಅನುಕೂಲ ಆಯಿತು. ಯಾಕಂದರೆ ಆತನ ಕೂದಲುಗಳು ಬೆಳೆಯೋದಕ್ಕೆ ಪ್ರಾರಂಭವಾದವು ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ದೇವರನ್ನು ಪ್ರೀತಿಸೋರು ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ನಾವು ನಂಬೋಣ, ವಿಶ್ವಾಸ ಇಡೋಣ. ಸಂಪೂರ್ಣವಾಗಿ ಇವತ್ತಿನ ದಿವಸ ರೋಗ ಇರಲಿ ಸಂಬಂಧ ಇಲ್ಲ, ದೇವರು ಆ ರೋಗದ ಮೂಲಕವಾಗಿ ಒಂದು ಹೊಸದಾಗಿರ್ತಕ್ಕಂಥ ಆಶ್ಚರ್ಯವಾದಂಥ ಕಾರ್ಯವು ನಮ್ಮ ಜೀವಿತದಲ್ಲಿ ಜರುಗಿಸ್ತಾನೆ ಎಂಬುದು. ಇವತ್ತಿನ ದಿವಸ ಸಾಲ ಇರಲಿ, ಆದರೆ ಆ ಸಾಲದ ಮೂಲಕವಾಗಿ ದೇವರು ಇನ್ನೂ ಉನ್ನತವಾದಂಥ ಸ್ಥಿತಿಯ ಕಡೆಗೆ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ, ಆ ಸಾಲವನ್ನು ತೀರಿಸುವಂಥದ್ದು ಮಾತ್ರವಲ್ಲ, ಆ ರೋಗವನ್ನು ನೀಗಿಸುವಂಥದ್ದು ಮಾತ್ರವಲ್ಲ, ಆಗಿರ್ತಕ್ಕಂಥ ಅವಮಾನಕರವಾದಂಥ ಸ್ಥಿತಿ ಬಂದಿರುವಂಥದ್ದು ಅದರ ಪ್ರತಿಯಾಗಿ ದೇವರು ಇನ್ನೂ ಹೆಚ್ಚಿನ ಸ್ಥಾನವನ್ನು ನಮಗೇನು ಮಾಡ್ತಾನೆ? ಕರುಣಿಸ್ತಾನೆ. ಒಂದು ವೇಳೆ ಊಚೆನ್ನುವಂಥ ದೇಶದಲ್ಲಿ ಯೋಬನು ಅವನ ಸಂಪತ್ತು ಅಷ್ಟೇ ಇರ್ತಾ ಇತ್ತು, ಅವನ ಸಂಪತ್ತು ದ್ವಿಗುಣಗೊಳ್ಳಬೇಕಾದ್ರೆ ದೇವರು ಏನು ಮಾಡಿದ? ಸೈತಾನನ ಒಂದು ಮಾತಿಗೆ ಏನು ಮಾಡಿದ? ದೇವರು ಒಪ್ಪಿದಾದ ಮೇಲೆ, ದೇವರು ಆತನಿಗೆ ಪೆಟ್ಟು ಕೊಟ್ಟಿದ್ದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಆತನ ಆಸ್ತಿ ಏನಾಯ್ತಂತೆ? ಅಧಿಕವಾಯಿತು. ಹಲ್ಲೆಲೂಯಾ. ಅವಾಗ ಯೋಬ ಅಂದ್ಕೊಂಡಿರ್ಬೋದು, ಅಯ್ಯೋ ದೇವರು ನನ್ನನ್ನು ಅನುಮತಿಸಿದ್ದು ಒಳ್ಳೆಯದಾಯ್ತು, ಒಂದು ವೇಳೆ ಇಲ್ಲಾಂದ್ರೆ ನನ್ನ ಏನಂತ ಹೇಳ್ತಾರೆ, ಆ ಒಂದು ಆಸ್ತಿ ಎರಡರಷ್ಟು ಆಗಲಾರ್ದ ಹಾಗೆ ನಂದು ಅಷ್ಟೇ ಇರ್ತಾಯಿತ್ತು. ಹಲ್ಲೆಲೂಯಾ.
ನಂದು ಏನಿರ್ತಿತ್ತು ಆಸ್ತಿ ಅಷ್ಟೇ ಇರ್ತಾ ಇತ್ತು ಎಂಬುದಾಗಿ ಒಂದು ವೇಳೆ ಆತನು ನೆನೆಸಿರ್ಬೋದೇನೋ ಪ್ರಿಯರೇ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ದೇವರು ಕೆಲವೊಂದು ಮಾರ್ಗಗಳ ಮೂಲಕವಾಗಿ ನಾವು ನಡೆಸುವಾಗ ನಾವು ಬಲಹೀನರು ಆಗಬಾರ್ದು. ದೇವರು ಮುಂದೆ ನಮಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ, ಜಯಶಾಲಿಗಳನ್ನಾಗಿ ನಿಲ್ಲಿಸ್ತಾನೆ ಅಂತೇಳಿ ನಾವು ಗ್ರಹಿಸಿಕೊಂಡು ಜೀವಿಸುವಂಥವರು ಆಗಬೇಕು. ಈ ಒಂದು ಮಾತಿನಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದರ ಕುರಿತಾಗಿ ಕೂಡ ಇಲ್ಲಿ ಏನು ಮಾಡ್ತಾ ಇದೆ, ತಿಳಿಸ್ತಾ ಇದೆ. ಓನ್ಲಿ ಶಾರೀರಿಕವಾಗಿರ್ತಕ್ಕಂಥ ವಿಷಯಗಳು ಮಾತ್ರವಲ್ಲ, ಏನ್ರಿ, ಆತ್ಮಿಕವಾದಂಥ ವಿಷಯ, ನಿತ್ಯ ನಿರಂತರ ಶಾಶ್ವತವಾಗಿರ್ತಕ್ಕಂಥ ವಿಷಯಗಳು ಕೂಡ ಈ ಮಾತಿನಲ್ಲಿ ಏನಾಗಿದೆ, ಅಡಕವಾಗಿದೆ ಪ್ರಿಯರೇ. ತನ್ನ ಮಕ್ಕಳನ್ನು ದೇವರು ತಾನು ಸಿದ್ಧಪಡಿಸಿ ಆತನು ನಮಗೆ ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನಂತೆ, ಅನುಕೂಲಗೊಳಿಸ್ತಾನೆ ಎನ್ನುವಂಥ ವಿಷಯ ಸಂಗತಿ ಕೂಡ ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ಭಯಪಡೋದು ಬೇಡ, ದೇವರಿದ್ದಾನೆ, ಖಂಡಿತವಾಗಿ ಆತನು ನಮಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾಕೋಬನ ಪತ್ರಿಕೆಯಲ್ಲಿ, ಬಾಡಿ ಹೋಗದ ಒಂದು ಜಯಮಾಲೆಯನ್ನು ಅವನು ಹೊಂದುವನು ಎಂಬುದಾಗಿ. ಸಹೋದರ ಸಹೋದರಿಯೇ, ಈ ಸಮಯದಲ್ಲಿ ಕೆಲವೊಂದು ಕಾರ್ಯಗಳ ಮೂಲಕವಾಗಿ, ಸಂದರ್ಭಗಳ ಮೂಲಕವಾಗಿ, ನೋವು ಬಾಧೆಗಳ ಮೂಲಕವಾಗಿ ನೀನು ಹೋಗುವಾಗ ಭಯಪಡಬೇಡ. ದೇವರ ಸಂಕಲ್ಪದಲ್ಲಿ ನೀನು ಇದೆಯೇ ಇಲ್ಲ ಮೊದಲನೇದಾಗಿ ನೀನು ಗ್ರಹಿಸಿಕೊಳ್ಳಬೇಕಾಗಿದೆ. ದೇವರು ನಿನ್ನನ್ನು ಕರೆದಿದ್ದಾನೆ ಎಂಬುದಾಗಿ ನೀನು ಸಂಪೂರ್ಣವಾಗಿ ಆ ಕರೆಗೆ ಹೋಗೊಟ್ಟು ಆತನ ಆಜ್ಞೆಗಳ ಪ್ರಕಾರವಾಗಿ ಜೀವಿಸುವವನಾಗಿ ನೀನಿರುವಾಗ ದೇವರು ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿ ನಡೆಸ್ತಾನೆ. ಭಯಪಡಬೇಡ. ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಯೋಬನೋಪಾದಿಯಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಮಣ್ಣಿಗೆ ಅಂಟಿಕೊಂಡಂಥ ಸ್ಥಿತಿಯೋಪಾದಿಯಲ್ಲಿ ನೀನಿದೆಯೇನು, ಎದ್ದೇಳಕ್ಕೆ ಆಗಲಾರದಂಥ ಒಂದು ತಿಪ್ಪೆಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ನೀನಿದೆಯೇನು, ಮಣ್ಣಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ನೀನಿದೆಯೇನು. ದೇವರು ವಾಕ್ಯ ಹೇಳುತ್ತೆ, ತಿಪ್ಪೆಯಿಂದಲೂ ದೇವರು ನಿನ್ನನ್ನು ಮೇಲಕ್ಕೆ ಎತ್ತಲು ಶಕ್ತನಾದಂಥ ದೇವರಾಗಿದ್ದಾನೆ ಎಂಬುದಾಗಿ. ಭಯಪಡಬೇಡ. ರೋಗ ಆತನನ್ನು ಆವರಿಸಿದಾಗ ದೇವರು ಆತನಿಗೆ ಸ್ವಸ್ಥತೆಯನ್ನು ಕೊಟ್ಟ. ಆತನ ಮೈ ತುಂಬ ಹುಣ್ಣುಗಳು ಬೋಕಿ ತೆಗೆದುಕೊಂಡು ಆತನು ಪರಚಿಕೊಳ್ತಾ ಇದ್ದಾನೆ. ಅಂತಹ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ತನ್ನ ಜೀವಿತವನ್ನೇ ಶಪಿಸಿಕೊಳ್ತಾ ಇದ್ದಾನೆ. ಅಯ್ಯೋ, ನಾನು ಪಿಂಡವಾಗಿ ಇರುವಾಗಲೇ ನಾನು ಸಾಯಬಾರ್ದಾಗಿತ್ತಾ ಎಂಬುದಾಗಿ ಎಂತೆಂತಹ ಮಾತುಗಳನ್ನು ಮಾತಾಡಿದ. ಆದರೆ ಅದೇ ಜೀವಿತ ಹಂಗೆ ಇರಲಿಲ್ಲ. ದೇವರು ಆತನನ್ನು 2ರಷ್ಟಾಗಿ ಆಶೀರ್ವದಿಸಿದ. ಅಬ್ರಹಾಮನನ್ನು ಆಶೀರ್ವದಿಸಿದ, ದಾವೀದನನ್ನು ಆಶೀರ್ವದಿಸಿದ, ಪೌಲನನ್ನು ಆಶೀರ್ವದಿಸಿದ. ಕಾರಣ ಆತನ ಆಜ್ಞೆಗಳಿಗೆ ಅವರು ಒಳಗಾಗಿ ಇದ್ದರು. ಈ ಸಮಯದಲ್ಲಿ ನಾನು ನೀನು ಕೂಡ ಆತನ ಆಜ್ಞೆಗಳಿಗೆ ಒಳಗಾಗಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ರೀತಿಯಲ್ಲಿ ನಾವು ಜೀವಿಸುವಾಗ ದೇವರು ಎಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ನಮ್ಮನ್ನು ತೆಗೆದುಕೊಂಡು ಹೋದರೆ, ದೇವರೇ ಎಲ್ಲ ನೀನೇ ಸ್ವಾಮಿ ಎಂಬುದಾಗಿ ವೈರಾಗ್ಯವುಳ್ಳಂಥ ಒಂದು ಜೀವಿತ, ದೇವರಿಗೋಸ್ಕರವಾಗಿಯೇ ಬದುಕುವುದು, ದೇವರಿಗೋಸ್ಕರವಾಗಿ ಸಾಯುವುದು ಎನ್ನುವಂಥ ಒಂದು ಜೀವಿತ ನೀನು ಜೀವಿಸುವಾಗ ಖಂಡಿತವಾಗಿ ಸಹೋದರ ಸಹೋದರಿಯೇ ಒಂದು ಆಶೀರ್ವಾದ ನಿನಗಾಗಿ ಇದೆ. ಅದನ್ನು ನೀನು ಮರಿಬೇಡ. ಯಾಕಂದರೆ ದೇವರು ಖಂಡಿತವಾಗಿ ಎಲ್ಲ ಕಾರ್ಯಗಳು, ಒಂದಲ್ಲ ಎಲ್ಲ ಕಾರ್ಯಗಳು ಎಂಬುದಾಗಿ ಹೇಳಿದ್ದಾನೆ ದೇವರು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವ, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ಎಲ್ಲ ನಿನ್ನ ಚಿತ್ತ ನೆರವೇರಿಸು ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿ ಸ್ವಾಮಿ ಬಿಡುಗಡೆಯನ್ನು, ವಿಮೋಚನೆಯನ್ನು ಸ್ವಾಮಿ ನೀನು ಅನುಗ್ರಹಿಸಯ್ಯ. ಎಲ್ಲ ರೀತಿಯಿಂದಲೂ ಸ್ವಾಮಿ ಜಯವನ್ನು, ಸಹಾಯವನ್ನು ಸ್ವಾಮಿ ನೀವು ತಾನೇ ಒದಗಿಸಿಕೊಟ್ಟು ನಡೆಸ್ತಾ ಬರಬೇಕೆಂದು ಪ್ರಾರ್ಥಿಸ್ತಾ ಇದ್ದೀವಪ್ಪ. ಹೌದು ಕರ್ತನೆ, ನಿನ್ನ ಮಕ್ಕಳ ವಿಷಯದಲ್ಲಿ ಸ್ವಾಮಿ ನೀನು ಎಲ್ಲ ಕಾರ್ಯಗಳನ್ನು ಸ್ವಾಮಿ ಅನುಕೂಲ ಮಾಡ್ತೀನಿ ಎಂಬುದಾಗಿ ನೀನು ಮಾತು ಕೊಟ್ಟಿದೆಯಾ, ಭಾಷೆ ಕೊಟ್ಟಿದೆಯಪ್ಪ. ಹೌದು ಕರ್ತನೆ, ಅನೇಕ ಭಕ್ತರ ಜೀವಿತದಲ್ಲಿ ಸ್ವಾಮಿ ನೀನು ಮಾಡಿದೀಯಪ್ಪ. ಇವತ್ತು ನಮ್ಮಲ್ಲಿಯೂ ಕೂಡ ನೀನು ಮಾಡಲು ಶಕ್ತನಾದಂಥ ದೇವರಾಗಿದ್ದೀಯ. ಸ್ತೋತ್ರಪ್ಪ. ಒಂದಲ್ಲ ಎರಡಲ್ಲ ಸ್ವಾಮಿ, ನೀನು ಮಾಡಿದ ಕಾರ್ಯಗಳನ್ನು ಹೇಳುತ್ತಾ ಹೋದರೆ ಸ್ವಾಮಿ ನಮ್ಮ ಜೀವಿತದ ಅವಧಿಯೇ ಸ್ವಾಮಿ ಕರ್ತನೆ ಮುಗಿಯುವುದಿಲ್ಲಪ್ಪ. ನೀನು ಎಷ್ಟು ಉಪಕಾರಗಳನ್ನು ಮಾಡಿದೆಯಪ್ಪ, ಅದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀವು ಸಹಾಯ ಮಾಡಿ ನಡೆಸಿರಿ ಸ್ವಾಮಿ. ಕರ್ತನೆ, ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವಂಥ ಮಹಾದೇವರೇ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳಪ್ಪ. ನೀವು ತಾನೇ ನಮ್ಮ ಸಂಗಡಿಗನಾಗಿ, ಜೊತೆಗಾರನಾಗಿ, ಮುಂಬಲ ಹಿಂಬಲ ನೀನಾಗಿದ್ದು ಸ್ವಾಮಿ ನಿನ್ನಲ್ಲಿಯೇ ಹಂಬಲವುಳ್ಳವರಾಗಿ ಜೀವಿಸುವ ಮಕ್ಕಳಾಗುವಂಥ ನಮ್ಮೆಲ್ಲರನ್ನು ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡುವಂದಿದ್ದೇವೆ ಪರಮ ತಂದೆಯೇ.
ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತ ಅನಂತ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದಿರೋ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಪ್ರಪಂಚದ ಎಲ್ಲ ಮನುಷ್ಯರ ಸಂಘ ಸದಾಕಾಲ ನೆಲೆಯೇ ಇರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ.